ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಸ್ಟಾರ್ಟ್ಅಪ್ ತರಬೇತಿ ಕಾರ್ಯಾಗಾರ ನಡೆದಿದೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ಅನೇಕ ಆಸಕ್ತರು ಭಾಗಿಯಾಗಿದ್ದರು. ಗ್ರೋ ಗ್ರೀನ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಉಪಕುಲಪತಿಗಳಾದ ಡಾಕ್ಟರ್ CR ಜಗದೀಶ್, ನಿವೇದನ್ ನೆಂಪೆ, ಅರುಣ್ ಬಾಲಮಟ್ಟಿ, ಸುಬ್ರಹ್ಮಣ್ಯ ಬಸವನಹಳ್ಳಿ, ವಿಕಾಸ್ ಪಟ್ಟರ್, ರಾಜೇಶ್ ಕುಂದರ್ ಸೇರಿ ಅನೇಕ ಗಣ್ಯರು ಆಗಮಿಸಿದರು. ನಂತರ ಕನ್ನಡ ಮೀಡಿಯಂ ವಾಹಿನಿ ಜೊತೆ ಮಾತನಾಡಿದ ಇವರುಗಳು ತಾವು ಬೆಳೆದು ಬಂದ ದಾರಿ ಹಾಗೆ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಜೊತೆಗೆ ಗ್ರೋ ಗ್ರೀನ್ ಅಸೋಸಿಯೇಷನ್ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಯಾರು ಸ್ಟಾರ್ಟಪ್ನ ಮಾಡಬೇಕು ಅಂತಾರೆ ಅದರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಇಲ್ಲಿ ಏರ್ಕೊಂಡಿದ್ದಾರೆ. ಈ ಗ್ರೋ ಗ್ರೀನ್ ಸಂಸ್ಥೆಯವರು ನಮ್ಮ ಶಿವಮೊಗ್ಗ ನಗರದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರು ಪರಿಸರವನ್ನು ಕಾಪಾಡಲಿಕ್ಕೆ ಮರಗಳನ್ನು ನೆಡುವುದು, ರಸ್ತೆ ಬದಿಯಲ್ಲಿ ಮರಗಳನ್ನು ನೆಡ್ತಾಯಿದ್ದಾರೆ, ಮತ್ತು ಪಾರ್ಥೇನಿಯಂ ನಿರ್ಮೂಲನೆ ಮತ್ತು ಜನಗಳಿಗೆ ಪರಿಸರದ ಕಾಳಜಿಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ. ಯಾಕೆ ನಮ್ಮ ಶಿವಮೊಗ್ಗ ಮೊದಲು ಮಲೆನಾಡಾಗಿತ್ತು, ಒಳ್ಳೆ ಮಳೆ ಬರ್ತಾಯಿತ್ತು. ಈಗ ಮರಗಳನ್ನು ನಾವೆಲ್ಲ ಕಟ್ ಮಾಡಿರೋದ್ರಿಂದ ಈಗ ಮತ್ತೆ ಪರಿಸರವನ್ನು ಅಧಸ್ಥಿತಿಗೆ ತರಲಿಕ್ಕೆ ಗ್ರೋ ಗ್ರೀನ್ ಸಂಸ್ಥೆಯವರು ಭಾಳ ಕಾಳಜಿ ವಹಿಸ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಅವರ ಪದವಿ ನಂತರ ಯಾವ್ಯಾವ ಕಾರ್ಯಕ್ರಮಗಳನ್ನು ಅಂದರೆ ಸ್ವಂತವಾಗಿ ಉದ್ಯಮಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಇವತ್ತೊಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಅನೇಕ ತಜ್ಞರು ಬೇರೆ ಬೇರೆ ಕಡೆಯಿಂದ ತಜ್ಞರು ಭಾಗವಹಿಸಿ ರೈತರಿಗೆ ಒಂದು ದಿನದ ಕಾರ್ಯಾಗಾರದಲ್ಲಿ ಅವರು ಸ್ವಂತ ಉದ್ದಿಮೆಗಳನ್ನು ಕೃಷಿ ಆಧಾರಿತ ಮತ್ತು ಬೇರೆ ಆಧಾರಿತ ಉದ್ದಿಮೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಒಂದು ಕಾರ್ಯಾಗಾರವಿದೆ. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಕೃಷಿ ವಿದ್ಯಾರ್ಥಿಗಳಿಗೆ, ತೋಟಗಾರಿಕೆ ವಿದ್ಯಾರ್ಥಿಗಳಿಗೆ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮತ್ತು ಇತರ ಯಾರು ಸ್ಕಿಲ್ ಓರಿಯೆಂಟೆಡ್ ವಿದ್ಯಾರ್ಥಿಗಳಿದ್ದಾರೋ ಅವರಿಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿದಂಗೆ ಆಗಿದೆ. ಇವರೆಲ್ಲರೂ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಬೇಕು. ಈ ಕಾರ್ಯಕ್ರಮ ಏರ್ಪಡಿಸಿದ ಗ್ರೋ ಗ್ರೀನ್ ಎಲ್ಲ ಪದಾಧಿಕಾರಿಗಳಿಗೆ ಶ್ರೀಮತಿ ನಿರಂಜನಿ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಬಸವನಹಳ್ಳಿ, ಬುಲ್ ಫೋರ್ಸ್ ಅಂತ ಒಂದು ಫಿನ್ಟೆಕ್ ಸಂಸ್ಥೆಯ ಫೌಂಡರ್ ನಾನು. ಈ ಈವೆಂಟ್ನಲ್ಲಿ ಸುಮಾರು ಸ್ಟಾರ್ಟಪ್ಸ್ಗಳಿಗೆ ಇನ್ವೈಟ್ ಮಾಡಿದ್ದಾರೆ. ಗೋ ಗ್ರೀನ್ ಸಂಸ್ಥೆಯವರು ಇದನ್ನು ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅವ್ರ ಜೊತೆ ಸೇರಿಕೊಂಡು ಅಲ್ಲಿ ಇನ್ವೆಂಟ್ ಮಾಡಿರೋಂಥ ಆಪರ್ಚುನಿಟೀಸ್ಗಳು, ಪ್ರಾಡಕ್ಟ್ಸ್ಗಳು ಇದನ್ನು ಒಂದು ಪ್ರೊಡಕ್ಷನ್ ರೂಪದಲ್ಲಿ ತರೋಕ್ಕೆ ಸ್ಟಾರ್ಟಪ್ಸ್ ಪ್ಲ್ಯಾಟ್ಫಾರ್ಮ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಎಲ್ಲರನ್ನೂ ಕರೆಸಿದ್ದಾರೆ. ಇವತ್ತು ನನ್ನ ಜೊತೆ ಸುಮಾರು ಬೇರೆ ಬೇರೆ ಇನ್ವೆಸ್ಟರ್ಸು ಇಲ್ಲಿ ಬಂದಿದ್ದಾರೆ. ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ್ರೆ ದಿಸ್ ಇಸ್ ರಿಯಲಿ ಮೋರ್ ದೆನ್ ವಾಟ್ ಐ ಪರ್ಸನಲಿ ವಾಸ್ ಎಕ್ಸ್ಪೆಕ್ಟಿಂಗ್. ಒಂದು ಹೊಸ ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಬಿ ಎ ಹ್ಯೂಜ್ ಸಕ್ಸಸ್. ಆ್ಯಂಡ್ ನಮ್ಮ VC ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಬಹಳ ಅವರ ಅತ್ಯುನ್ನತ ಒಂದು ಅವರ ಹುದ್ದೆ ಪ್ಲಸ್ ಅವ್ರ ಹತ್ತಿರ ಎಕ್ಸ್ಪೀರಿಯನ್ಸನ್ನು ಎಲ್ಲರೂ ಬೆಳೆಸ್ಕೋಬೋದು. ಜೊತೆಗೆ ಈ ನಮ್ಮ ಜೊತೆ ಇರುವಂಥ ಎಲ್ಲ ಬೇರೆ ಬೇರೆ ಫೌಂಡರ್ಸ್ ಆಫ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್, ಅವ್ರ ಗೈಡೆನ್ಸು, ಅವ್ರ ಮೆಂಟರ್ಶಿಪ್ಪಲ್ಲಿ ಸುಮಾರು ಜನಕ್ಕೆ ಸ್ಟಾರ್ಟಪ್ಸ್ ಡೆವಲಪ್ ಮಾಡಿ ಹೆಲ್ಪ್ ಮಾಡೋ ಅಂಥ ಆಪರ್ಚುನಿಟಿ ಇದೆ. ಓವರಾಲ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಪ್ರೋಗ್ರಾಮ್ ಟು ಬಿ ಎ ಹ್ಯೂಜ್ ಸಕ್ಸಸ್. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಜೇಶ್ ಕುಂದರ್ ಅಂತ. ನಾನೊಬ್ಬ ಇನೋವೇಷನ್ ಕೋಚ್, ಸೀರಿಯಲ್ ಆಂಟ್ರಪ್ರನರ್, ಇನೋವೇಷನ್ ಕೋಚ್ ಆ್ಯಂಡ್ ಸ್ಟಾರ್ಟಪ್ ಮೆಂಟರಿಂಗ್ ಎಲ್ಲ ಮಾಡ್ತೀನಿ. ಸೊ ಗೋ ಗ್ರೀನ್ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಗ್ರೀನ್ ಶಾರ್ಕ್ ಟ್ಯಾಂಕ್ ಅಂತ ಭಾಳ ಚೆನ್ನಾಗಿ ಶಿವಮೊಗ್ಗದಲ್ಲಿ ಇದು ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಭಾಳಷ್ಟು ಇಂಟ್ರೆಸ್ಟಿಂಗ್ ಇನೋವೇಟಿವ್ ಐಡಿಯಾಸ್ ಎಲ್ಲ ಪ್ಲ್ಯಾಟ್ಫಾರ್ಮಿಗೆ ತಂದಿದ್ದಾರೆ. ಸೊ ಇದನ್ನು ಎವ್ಯಾಲ್ಯೂಯೇಟ್ ಮಾಡೋಕ್ಕೆ ನಮ್ಮಂಥವರು ನನ್ನ ಜೊತೆ ಸುಮಾರು ಬೇರೆ ಬೇರೆ CEOs, ಬೇರೆ ಬೇರೆ ಕಾರ್ಪೊರೇಟ್ ಲೀಡರ್ಸ್ ಬಂದಿದ್ದಾರೆ. ನಾವೆಲ್ಲ ಸೇರಿ ಈ ಸ್ಟಾರ್ಟಪ್ ಅಪ್ಲಿಕೆಂಟ್ಸ್ನ ನಾವು ಎವ್ಯಾಲ್ಯೂಯೇಟ್ ಮಾಡಿ ಆ್ಯಂಡ್ ಇನ್ವೆಸ್ಟರ್ಸ್ ಯಾರು ಬಂದಿದ್ದಾರೆ ದೇ ಆರ್ ಲುಕಿಂಗ್ ಫಾರ್ ವೆರಿ ಗುಡ್ ಆಪರ್ಚುನಿಟಿ ಟು ಇನ್ವೆಸ್ಟ್ ಇನ್ ಇನೋವೇಟಿವ್ ಪ್ರಾಡಕ್ಟ್ಸ್. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಇದು ಗ್ರೀನ್ ಶಾರ್ಕ್ ಟ್ಯಾಂಕ್ ಆಗೋದ್ರಿಂದ ಆಲ್ ಗ್ರೀನ್ ಎನ್ವೈರ್ಮೆಂಟ್ ರಿಲೇಟೆಡ್ ಆಗ್ರೋ ಆಗಲಿ, ಎನರ್ಜಿ ಆಗಲಿ, ಗ್ರೀನ್ ಪ್ರಾಜೆಕ್ಟ್ಸನ್ನೇ ಇಲ್ಲಿ ಪಿಚ್ ಮಾಡಿದ್ದಾರೆ. ಸೊ ಇದೆಲ್ಲ ನಮಗೂ ಒಂದು ಒಳ್ಳೆ ಆಪರ್ಚುನಿಟಿ ಟು ಸಿ ಆಲ್ ದಿಸ್ ಇಂಟ್ರೆಸ್ಟಿಂಗ್ projects, startup ideas coming from younger generation. So I am sure this Go Green has set a benchmark here
by making this wonderful arrangement. And we are already seeing that energy here where, brilliant ideas will come out and help this nation grow bigger. And definitely some of these ideas may go global, and we are all hoping for that. Thank you, and wishing all the best to the Go Green group and organizations, and many organizations who have made this event happen. Thanks a lot. ಗ್ರೀನ್ ಇಂಪ್ಯಾಕ್ಟ್ ಸಮಿಟ್ 2026 ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ. ಪರಿಸರ ಸಂರಕ್ಷಣೆ ಮತ್ತು ಎಲ್ಲ ರೈತರು ಮತ್ತು ಯುವಕರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸೋಂಥ ಕಾರ್ಯಕ್ರಮ ಆಗಿದೆ. ತುಂಬ ಅಚ್ಚುಕಟ್ಟಾಗಿರೋ ಕಾರ್ಯಕ್ರಮವನ್ನು ಇವರು ಆಯೋಜಿಸಿದ್ದಾರೆ. ಅವರಿಗೊಂದು ಅಭಿನಂದನೆ ಈ ಕಾರ್ಯಕ್ರಮ ಆಯೋಜಿಸಿರೋದಕ್ಕೋಸ್ಕರ. ಅದೇ ರೀತಿ ರೈತರು ಮತ್ತು ಯುವಕರು ಈ ಇತ್ತೀಚಿನ ದಿನಗಳಲ್ಲಿ ತಾವು ಬೆಳೆದಂಥ ಬೆಳೆ ಅವರು ಅದನ್ನು ಪರಿಷ್ಕರಣೆ ಮಾಡಿ, ಅವರೇ ಮೌಲ್ಯವರ್ಧನೆ ಮಾಡಿ, ಅವರೇ ಬ್ರ್ಯಾಂಡಿಂಗ್ ಮಾಡಿ ಏನು ಮಾರಾಟ ಮಾಡೋದ್ರಿಂದ ಒಂದು ಹೆಚ್ಚಿನ ಒಂದು ಲಾಭವನ್ನು ಅವರು ನಿರೀಕ್ಷಣೆ ಮಾಡ್ಬೋದು. ಮತ್ತು ಅದೇ ರೀತಿ ಒಳ್ಳೆ ರೀತಿ ಆದಾಯದ ಮೂಲವನ್ನು ಕಂಡ್ಕೊಬೋದು. ತಾನು ಸ್ವಾವಲಂಬ ಆಗ್ಬೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಯಾವುದೇ ಬ್ರೋಕರೇಜ್ ಇದಕ್ಕೆ ಬರೋಕ್ಕೆ ಮಧ್ಯದಲ್ಲಿ ಎಂಟ್ರಿ ಆಗೋಕ್ಕೆ ಆಗಲ್ಲ. ಸೊ ಇದನ್ನು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ತುಂಬ ಈ ಥರ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಮತ್ತು ತುಂಬ ಈ ಥರ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಿದಾಗ ರೈತರುಗಳಿಗೆ, ಯುವಕರುಗಳಿಗೆ ಹೆಚ್ಚಿನ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಈ ಒಂದು ಉತ್ತಮವಾದ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಗೋ ಗ್ರೀನ್ ಸಂಸ್ಥೆಗೆ ಒಂದು ಅಭಿನಂದನೆ. ಇವತ್ತೇನು ಆಯೋಜಿಸಿರುವಂಥ ಈ ಒಂದು ಕಾರ್ಯಕ್ರಮ ತುಂಬ ಮಹತ್ವಾಕಾಂಕ್ಷೆ ಉಳ್ಳದಾಗಿದೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಸ್ಟಾರ್ಟಪ್ ಕಲ್ಚರ್ ಒಂದು ಕಳೆದ 20 ವರ್ಷದಿಂದ ಈಚೆಗೆ ಎಲ್ಲ ಸ್ಟಾರ್ಟಪ್ನವರಿಗೆ ತುಂಬ ಉತ್ತೇಜನಕಾರಿ ಪ್ರೋತ್ಸಾಹದಾಯಕ ವಾತಾವರಣ ಇದೆ. ಯಾಕಂದರೆ ಈ ಸ್ಟಾರ್ಟಪ್ಗಳು ನಮ್ಮ ಏನು ದೇಶದ ಇಂಡಸ್ಟ್ರಿಯಲ್ ಪ್ರಗತಿಯನ್ನು ಹೇಳ್ತೀವಿ ನಾವು, ಔದ್ಯಮಿಕ ಪ್ರಗತಿಯಲ್ಲಿ ಬಹಳವಾಗಿ ಪಾತ್ರವನ್ನು ವಹಿಸ್ತವೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಲೆವೆಲಿಂದನೇ ಅವರಿಗೆ ಎಜುಕೇಷನ್ ಟೈಮ್ನಲ್ಲೇ ಎಂಟ್ರಪ್ರಿನರ್ಶಿಪ್ಪಿಗೆ ಅವೇರ್ನೆಸ್ ಕೊಟ್ಟು ಅವರುಗಳು ಸ್ಟಾರ್ಟಪ್ ಕಡೆಗೆ ಮೋಟಿವೇಟ್ ಆಗೋದನ್ನು ಮಾಡೋ ಹಾಗೆ, ಅದೇ ರೀತಿ ರೈತರು ಕೂಡ ಸ್ಟಾರ್ಟಪ್ಗಳನ್ನು ಹೆಚ್ಚು ತಮ್ಮ ಏನು ಬೆಳೆದ ಬೆಳೆಗೆ ಮೌಲ್ಯವರ್ಧನೆ ಮಾಡಿಬಿಟ್ಟು ಮಾರುವಂತಹ ವ್ಯಾಲ್ಯೂ ಅಡಿಷನ್ ಆಗಲಿ ಅಂತ ಮಾಡುವಂಥ ಒಂದು ಉತ್ತೇಜನ ಕೊಡಲಿಕ್ಕಾಗಿ ಈ ಸ್ಟಾರ್ಟಪ್ಗಳ ಒಂದು ಅತ್ಯಂತ ಪರಿಣಾಮಕಾರಿ ಯೋಜನೆ. ಈ ಸ್ಟಾರ್ಟಪ್ಗಳಿಗೆ ಮುಖ್ಯವಾಗಿ ಫಂಡಿಂಗ್ ಬೇಕು. ನಮ್ಮ ದೇಶದ ಏನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಫಂಡಿಂಗಿಗಾಗಿ ತುಂಬ ಯೋಜನೆಗಳನ್ನು ತಂದಿದೆ. ಅದೇ ರೀತಿ ಇವತ್ತು ಈ ಒಂದು ಮೀಟ್ನಲ್ಲಿ ನಮ್ಮ ಏನು ಇನ್ವೆಸ್ಟರ್ಸ್ಗಳನ್ನು ಕರೆದಿದ್ದಾರೆ. ಈ ನಮ್ಮ ಸ್ಟಾರ್ಟಪ್ಗಳು ತಮ್ಮ ಒಂದು ಐಡಿಯಾನ ಪಿಚ್ ಮಾಡ್ತಾರೆ. ಅದರ ಮೂಲಕವಾಗಿ ಒಳ್ಳೆಯ ಐಡಿಯಾಗಳನ್ನು ಹೊಂದಿರುವಂಥವರಿಗೆ ಒಂದು ಇನ್ವೆಸ್ಟರ್ ಕಡೆಯಿಂದ ಪ್ರೋತ್ಸಾಹ ಸಿಗುವಂಥ ಒಂದು ಅವಕಾಶ. ಹೀಗಾಗಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿರುವಂಥ ಗೋ ಗ್ರೀನ್ನವರಿಗೆ ಒಂದು ಕಾಂಪ್ಲಿಮೆಂಟ್ಸನ್ನು ಹೇಳ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ನಮಸ್ಕಾರ, ನನ್ನ ಹೆಸರು ಅರುಣ್ ಬಾಲ್ಮಟ್ಟಿ ಅಂತ. ಐ ಹೆಡ್ ಎನ್ NGO ಕಾಲ್ಡ್ ಇನಿಷಿಯೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್, ಬೆಂಗಳೂರು. ಇವತ್ತು ಇಲ್ಲಿ ಶಿವಮೊಗ್ಗದಲ್ಲಿ ಗ್ರೀನ್ ಗ್ರೋ ಅಸೋಸಿಯೇಷನ್ ಅವರು ಆಯೋಜನೆ ಮಾಡಿರುವಂಥ ಗ್ರೀನ್ ಶಾರ್ಕ್ ಟ್ಯಾಂಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿ ಆಗ್ತದೆ. 2 ಕಾರಣಕ್ಕಾಗಿ. ಮೊದಲೇದು ಗ್ರೀನ್ ಗ್ರೋ ಅಸೋಸಿಯೇಷನ್ ಒಂದು ಸ್ವಯಂ ಸೇವಾ ಸಂಸ್ಥೆ. ಅವರು ಉದ್ಯಮಶೀಲತೆಗೆ ಇಷ್ಟು ಪ್ರೋತ್ಸಾಹ ಕೊಡ್ತಾ ಇರುವಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಅಪರೂಪದ ವಿಚಾರ. ಅದರಿಂದಾಗಿ ಭಾಳ ಖುಷಿ ಆಗ್ತದೆ ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. 2ನೇದು, ಯುವಕರು ಕೃಷಿ ಪರಿಸರ ಈ ವಿಚಾರವಾಗಿ ಹೊಸ ತಂತ್ರಜ್ಞಾನ ಪರಿಹಾರಗಳನ್ನ ತೊಗೊಂಡು ಸ್ಟಾರ್ಟಪ್ಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕೃಷಿ ಪರಿಸರದ ಬಗ್ಗೆ ಕಾಳಜಿ ಇದೆ ಅನ್ನೋದು ನೋಡೋದೇ ತುಂಬ ಖುಷಿಯ ವಿಚಾರ. ಹೀಗಾಗಿ ಈ 2 ಕಾರಣಕ್ಕಾಗಿ ವೈಯಕ್ತಿಕವಾಗಿ ನಾನು ಇಲ್ಲಿ ಬಂದಿದ್ದು ನನಗೆ ಒಂದು ಒಳ್ಳೆಯ ಅವಕಾಶ. ಇದಕ್ಕಾಗಿ ನಾನು ಗ್ರೀನ್ ಗ್ರೋ ಅಸೋಸಿಯೇಷನ್ಗೆ ಕೃತಜ್ಞತೆ ಅರ್ಪಿಸ್ತೀನಿ. ಹಾಗೂ ಬೆಸ್ಟ್ ವಿಶಸ್ ಟು ಆಲ್ ದ innovators who are going to present their ideas. Hello, this is Vikas Pattar from Bangalore, and I'm very excited to be a part of this event, and then very thankful to and really appreciate the efforts put in by Niranjani Ravindra and her team. So they have done a fantastic job, getting all the talent on a unique platform. And I'm excited that I'll be able to vet out some good ideas. I look forward to it, and wanted to understand how the technology can help nurture and nourish, and then make them more rather than just profitable but successful, and how we can contribute towards greener and better environment of this country. So I'm thankful, and then really it's a nice opportunity for everyone, and I hope to see some very good innovations, and we'll try to do our best to foster them and also guide them, and do whatever best in our capacity. Thank you. ನಾನು ನಿವೇದನ್ ನೆಂಪೆ, ಶಿವಮೊಗ್ಗದವನೇ. ಅರೇಕಾ ಟಿ ಮಿಸ್ಟಿಕ್ ಅರೋಮ್ಯಾಟಿಕ್ಸ್ ಸಂಸ್ಥೆ ನಡೆಸ್ತೀನಿ.
ಗ್ರೋ ಗ್ರೀನ್ ಅವರೇನು ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ, ಲೈಕ್ ಏನೋ ಗ್ರೀನ್ ಇಂಪ್ಯಾಕ್ಟ್ ಸಮಿಟ್ ಅಂತ. ಇದು ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಎವರ್. ಯಾಕಂದರೆ ಬೇರೆ ಬೇರೆ ಯಾರೋ ಮಾಡಬೇಕಾಗಿರೋಂಥದ್ದನ್ನು ಒಂದು ವುಮೆನ್ ಆರ್ಗನೈಸೇಷನ್ ಇಷ್ಟು ದೊಡ್ಡ ಇವೆಂಟ್ ಮಾಡ್ತಿರೋದು ತುಂಬ ಗ್ರೇಟ್ ಇವೆಂಟ್. ಯಾಕಂದರೆ ಒಂದು ಆಂಟ್ರಪ್ರಿನರ್ಶಿಪ್ಪನ್ನು ಟೈರ್ 2 ಸಿಟೀಸಲ್ಲಿ ಬೆಳೆಸಬೇಕು, ಅದು ಸ್ಪೆಷಲಿ ಗ್ರೀನ್ ರಿಲೇಟೆಡ್, ಅಗ್ರೋ ರಿಲೇಟೆಡನ್ನು ಮಾಡಬೇಕು ಅಂತಂದರೆ ಇಟ್ ಟೇಕ್ ಅ ಲಾಟ್ ಆಫ್ ಎಫರ್ಟ್. ಇಷ್ಟು ದೊಡ್ಡ ಎಫರ್ಟ್ ಹಾಕಿ ಇಷ್ಟು ದೊಡ್ಡ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಎಷ್ಟೊಂದು ನ್ಯೂ ಸ್ಟಾರ್ಟಪ್ ಐಡಿಯಾದವರು ಬಂದಿದ್ದಾರೆ, ಪಿಚ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ರಿಯಲಿ ವಂಡರ್ಫುಲ್ ಇವೆಂಟ್. ಈ ಥರ ಇವೆಂಟನ್ನು ಮತ್ತೆ ಇವರು ಕಂಡಕ್ಟ್ ಮಾಡಲಿ ಅನ್ನೋದು ನಮ್ಮ ಆಸೆ, ಅನಿಸಿಕೆ. ಥ್ಯಾಂಕ್ ಯು. Respected guests, investors, entrepreneurs, students, media, and well-wishers who are here today with us. It's a very, very special occasion for Grow Green Association today and to me, because who would have ever thought that just a conversation over coffee would turn into a community in 10 years. So we have about 50 dynamic ladies who are being part of Grow Green Association today. And I thank each one of you. Without your support, we wouldn't be here today. Thank you so much for being a part of this wonderful journey that has brought us into so many different projects, and we've reached out to so many different parts of Shimoga in different sectors that we've met people and learned so much through this journey. They say planting a tree is a selfless act. 10 years ago, we planted a small seed called the Grow Green Association with a vision to make our community greener and more responsible towards nature. Today, the seed has grown into a movement supported by a dedicated group of volunteers, partners, and environmentally sensible citizens. Over the years, we have planted over more than 6,000 saplings in and around Shimoga. To name a few, we've done plantation drives in Jayadek Badavane, which was our very first plantation drive, and also the blood bank, on the road of the blood bank, we've done plantations on the side of the road. Most of our plantations, we do not put up our boards, so most of them don't really know that, we've done a lot of work in Shimoga. So whatever was being done was done very selflessly and without any expectations, and that is how we have come this far. We recently launched the Grow Green Juniors program, wherein we had a lot of children who joined hands with us, again with the same motive of sensitizing them about the environment and being more responsible citizens of tomorrow, who would definitely think about being more civic sensed and more environmentally aware. As we celebrate this journey, we're looking ahead, not just looking at our past, we're also looking at our future. And that is how we have conceived with the Green Shark Tank program today. It is an effort to encourage innovation and entrepreneurship and sustainable solutions that can build a greener economy and a better future. As we celebrate our journey, we're looking ahead with heartfelt gratitude, which I'd like to mention now. Few people who have always supported us from our very baby steps: Ajay Sharma sir, Shravan from Green Lines, who've always been a big help to us. Mahadev Swami sir, we can never forget your encouragement and your kind words to our home, and you have always encouraged us. And Arun sir, thank you so much. Your organization has always been a big help and a big support to us. And I'd also like to mention the reason and a big support who was standing behind us for this entire program. Dr. Sudha Rani from Krishi Vignan Kendra, who a big round of applause for her, because of her that we have conceived this event today. And how can I forget Samanvaya Trust? They've always been a big help to us.
right from the beginning in all our different projects. They've always joined hands with us. And also Youth for Seva, you guys are fabulous right from the beginning. Thank you so much for all the little help. It really means a lot to us. And I would also like to thank all our sharks who are present here today for taking time from your busy schedules to be part of this event and lighting up lives of so many entrepreneurs in Tier 2 cities. I'm sure that your guidance will take them far ahead in life. Thank you so much for being part of this event today, yourself. This has been a fabulous journey of learning, service, friendship, and collective action. Without the team, we wouldn't be here today. Whatever we have achieved is because of our teamwork and the support of the countless efforts of our Grow Green Association members and board team who have believed in every vision that we have seen for this organization. As we step into the next decade, let us continue planting more trees and touching more lives in and around Shimoga and enlightening and giving life to their ideas, hopes and opportunities. Thank you all for being part of this journey. Together, let us grow greener and create lasting impact. Jai Hind, thank you.